ಸಣ್ಣ ಆರಂಭ ದೊಡ್ಡ ಕನಸುಗಳು. ಪ್ರತಿ ಬೆಳಿಗ್ಗೆ ಹೊಸ ಅವಕಾಶ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನನ್ನ ಬೆಳಿಗ್ಗಿನ ದಿನಚರಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ನಾನು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ನಂದು ರೊಟೀನ್ ಇರುತ್ತೆ, ಬೆಳಿಗ್ಗೆ ದಿನಚರಿ ಹೇಗಿರುತ್ತೆ ಅಂತ ಹೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಬೆಳಿಗ್ಗೆ ಸೋಯಾ ಚಂಕ್ಸ್ ಕರಿಯನ್ನ ಮಾಡಿದ್ದೆ. ಇದನ್ನ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೆ. ಸೊ ಈ ತರ ಕರಿ ಮಾಡೋದ್ರಿಂದ ನಿಜವಾಗ್ಲೂ ಯಾರಿಗೆಲ್ಲ ಸೋಯಾ ಚಂಕ್ಸ್ ಅನ್ನೋದು, ನ್ಯೂಟ್ರಿ ಅನ್ನೋದು ಇಷ್ಟ ಇಲ್ವೋ ಅವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಕೂಡ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿಬಿಟ್ಟು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ನ್ಯೂಟ್ರಿ ಏನಿದೆ, ಸೋಯಾ ಚಂಕ್ಸ್ ಏನಂತ ಹೇಳ್ತಾರೆ, ಅದು ಉಪ್ಪು ಖಾರ ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಒಂದೊಂದ್ಸಲ. ಸೊ ಹಾಗಾಗಿ ತುಂಬಾ ಜನ ಅದನ್ನ ತಿನ್ಲಿಕ್ಕೆ ಅವಾಯ್ಡ್ ಮಾಡ್ತಾರೆ. ಬಟ್ ನೀವು ಈ ತರ ಒಂದ್ ಮೆಥಡ್ ಅಲ್ಲಿ ಮಾಡ್ಕೊಟ್ರೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಕೂಡ ಈ ತರ ಟ್ರೈ ಮಾಡಿ. ನಾನಿವಾಗ ಬಿಸಿನೀರನ್ನ ಕುದಿಲಿಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಇವತ್ತು ಚಪಾತಿ ಜೊತೆಗೆ ಈ ಪಲ್ಯನ ನಾನು ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗಂತೂ ಇದಂದ್ರೆ ತುಂಬಾನೇ ಇಷ್ಟ. ಅವರು ಚಪಾತಿ ಇಲ್ದೇನೆ ಬರೀ ಈ ಪಲ್ಯ ಒಂದನೇ ಇಷ್ಟಪಟ್ಟು ಸ್ಪೂನ್ ಹಾಕೊಂಡು ತಿಂತಾರೆ, ಅಷ್ಟು ಖುಷಿಯಾಗಿ ತಿಂತಾರೆ. ಇದನ್ನ ವಾರಕ್ಕೆ ಒಂದ್ಸಲನಾದ್ರೂ ಮಕ್ಕಳಿಗೆ ಮಾಡಿ ಕೊಡ್ಲೇಬೇಕು. ಬಟ್ ನೀವು ತಗೊಳ್ಳುವಾಗ ಸ್ವಲ್ಪ ಕ್ವಾಲಿಟಿದು ನೋಡ್ಕೊಂಡು ತಗೊಳ್ಳಿ. ನಮ್ಗೆ ಇವಾಗೆಲ್ಲ ಕಲಬೆರಕೆ ವಸ್ತುಗಳು ಸಿಗೋದ್ರಿಂದ ಸ್ವಲ್ಪ ನಾವು ಜಾಗರೂಕರಾಗಿರೋದು ಒಳ್ಳೇದು. ಇವಾಗ ನೋಡಿ, ಈ ತರ ಬಿಸಿನೀರಲ್ಲಿ ಅದು ಕುದಿದ್ಮೇಲೆ ನಾನು ಅದನ್ನ ಬಿಸಿನೀರೆಲ್ಲ ಹಾಕಿ ಗ್ಯಾಸ್ ಅನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ. ಅದು ಆಗೋವರೆಗೂ ನಾನು ಇವಾಗ ದಾಳಿಂಬೆ ಹಣ್ಣನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ದಾಳಿಂಬೆ ಹಣ್ಣನ್ನ ನಾನು ಬ್ಲಿಂಕಿಟ್ ಅಲ್ಲಿ ತರಿಸಿದ್ದೆ. ಅರ್ಜೆಂಟ್ ಅಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಾಗ ನಾನು ಮ್ಯಾಕ್ಸಿಮಮ್ ಈ ತರ ತರಿಸ್ತೀನಿ. ಬಟ್ ಅದಷ್ಟು ಚೆನ್ನಾಗಿರ್ಲಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು. ಇವಾಗ ನಾನು ಅವ್ರಿಗೆ ಬಿಸಿನೀರಲ್ಲಿ ಸ್ವಲ್ಪ ನಿಂಬೆ ರಸನ ಹಿಂಡಿ ಅದಕ್ಕೆ ಸ್ವಲ್ಪ ಹನಿಯನ್ನ ಹಾಕ್ಬಿಟ್ಟು ಕೊಡ್ತೀನಿ. ಇದನ್ನ ಎವ್ರಿ ಡೇ ಅವ್ರೇನ್ ಕುಡಿಯಲ್ಲ. ಸೊ ಒಂದಿನ ಮೆಂತೆ ನೀರು, ಇಲ್ಲ ಅಂದ್ರೆ ಇನ್ನೊಂದ್ ದಿನ ಜೀರಿಗೆ ನೀರು, ಆ ತರ ನಾನು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀನ ಅವಾಯ್ಡ್ ಮಾಡಿ ಏನೋ ಒಂದು ಹೆಲ್ದಿ ಡ್ರಿಂಕ್ ಅನ್ನ ನಾವು ಕುಡಿತೀವಿ. ಸೊ ಇದೊಂದು ಒಳ್ಳೆ ಹ್ಯಾಬಿಟ್. ಯಾರಾದ್ರೂ ಆ ತರ ಒಳ್ಳೆ ಹ್ಯಾಬಿಟ್ ನ ಈ ತರ ಮಾಡ್ಕೊಳ್ಬಹುದು. ಅದರಿಂದ ನಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಫುಲ್ ಡೇ ನಾವು ಆಕ್ಟಿವ್ ಆಗಿರೋದ್ಲಿಕ್ಕೆ ಸಹಾಯ ಆಗುತ್ತೆ. ಇವಾಗ ನೋಡಿ, ನಾನು ಟೊಮೆಟೊ ಪ್ಯೂರಿಯನ್ನ ಮಾಡಿಟ್ಕೊಂಡಿದ್ದೀನಿ. ಒಂದೆರಡು ಟೊಮೆಟೊ, ಮೀಡಿಯಂ ಸೈಜ್ ಟೊಮೆಟೊ ತಗೊಂಡು, ಹಾಗೆ ಒಂದು 3 ಹಸಿಮೆಣಸಿನಕಾಯಿ, ಎರಡು ದೊಡ್ಡ ಈರುಳ್ಳಿಯನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು. ಇವಾಗ ನಾನು ಈ ಸೋಯಾ ಚಂಕ್ಸ್ಗೋಸ್ಕರ ಫಸ್ಟ್ ಸ್ವಲ್ಪ ಆಯಿಲ್ ಅನ್ನ ಹಾಕೊಂಡು 2-3 ಸ್ಪೂನ್ ಆಯಿಲ್ ಅನ್ನ ಹಾಕೊಂಡಿದ್ದೀನಿ ನಾನು. ಸ್ವಲ್ಪ ಜಾಸ್ತಿ ಆಯ್ತು ಎಣ್ಣೆ, ನೀವು ಬೇಕಿದ್ರೆ ಕಮ್ಮಿನೂ ಕೂಡ ಹಾಕೊಳ್ಬಹುದು. ಇವಾಗ ಈ ಸೋಯಾ ಚಂಕ್ಸ್ ನ ಸ್ವಲ್ಪ ಲೈಟ್ ಆಗಿ ಈ ತರ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಇದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ನೋಡಿ, ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಅರಿಶಿನ, ಹಾಗೆ ಉಪ್ಪು, ಹಾಗೆ ಖಾರದ ಪೌಡರ್ನ ಹಾಕೊಂಡಿದ್ದೀನಿ. ಸೊ ಇದಿಷ್ಟನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಅಂದ್ರೆ ಸ್ವಲ್ಪ ಇದರದ್ದು ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಇನ್ನೇನು ಅದರದ್ದು ಕಲರ್ ಚೇಂಜ್ ಆಗ್ತಾ ಇದೆ, ಹಾಗೆ ಆಯಿಲ್ ಎಲ್ಲ ಡ್ರೈ ಆಗ್ಬಿಟ್ಟಿದೆ ಅನ್ನುವಾಗ ನಾವು ಅದನ್ನ ತೆಗಿಬೇಕು. ಈ ತರ ಮೆಥಡ್ ಅಲ್ಲಿ ನೀವು ಮಾಡೋದ್ರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ, ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಈ ಸೋಯಾ ಚಂಕ್ಸ್ ಸ್ಮೆಲ್ ಬರ್ತಾ ಇರುತ್ತೆ, ಡ್ರೈ ಸ್ಮೆಲ್, ಅದು ಕೂಡ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಬಟ್ ಈ ತರ ಮೆಥಡ್ ಅಲ್ಲಿ ಮಾಡಿದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು, ಮತ್ತೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಚಾಪರ್ ಏನಾದ್ರೂ ಇದೆ ಅಂತ ಹೇಳಿದ್ರೆ ನೀವು ಚಾಪ್ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಒಳ್ಳೇದು. ತುಂಬಾ ಚೆನ್ನಾಗಿ ಅದು ಸೆಟ್ ಆಗುತ್ತೆ. ಈ ಈರುಳ್ಳಿ ಚೆನ್ನಾಗಿ ಈ ತರ ಫ್ರೈ ಆಗಿದ್ಮೇಲೆ ಟೊಮೆಟೊ ಪ್ಯೂರಿನ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ತರ ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಹಾಕೊಂಡು ಈ ಸೋಯಾ ಚಂಕ್ಸ್ ಕರಿಯನ್ನ ಮಾಡ್ಬಿಟ್ಟು ನೋಡಿ, ಅದೊಂದು ಒಳ್ಳೆ ಮೆಥಡ್ ಅಂತಾನೆ ಹೇಳ್ಬೋದು. ನಾವು ಟೊಮೆಟೊನ ಕಟ್ ಮಾಡಿ ಹಾಕೋದಕ್ಕಿಂತ ಈ ತರ ಪ್ಯೂರಿನ ಮಾಡ್ಕೊಂಡು ಈ ಸೋಯಾ ಚಂಕ್ಸ್ ಕರಿಯಲ್ಲಿ ನಾವು ಯೂಸ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಬರುತ್ತೆ. ಹಾಗೆ ಅದಾಗಿದ್ಮೇಲೆ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು, ಮುಚ್ಚಳ ಮುಚ್ಚಿ. ಬೇಯಿಸ್ಕೊಂಡಿದ್ಮೇಲೆ ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಇದೆ ಅದು. ಸೊ ಆ ತರ ಆಗುವಾಗ ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಚಿಲ್ಲಿ ಪೌಡರ್, ಮತ್ತೆ ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನ ಹಾಕೊಂಡು 1-2 ನಿಮಿಷ ಈ ತರ ಫ್ರೈ ಮಾಡ್ಕೊಂಡು ಈ ಸೋಯಾ ಚಂಕ್ಸ್ ನ ಅದಕ್ಕೆ ಆಡ್ ಮಾಡಿ
ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಇವಾಗ ಈ ತರ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಚೆನ್ನಾಗಿ ಮಸಾಲೆ ಹಾಗೆ ಆ ಟೊಮೆಟೊ ಪ್ಯೂರಿ ಟೇಸ್ಟ್ ಎಲ್ಲವನ್ನ ಆ ತರ ಅದು ಅಬ್ಸರ್ವ್ ಮಾಡಿಕೊಂಡು ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ನೋಡ್ತಾ ಇರಿ, ಕೆಳಗಡೆ ತಳ ಹಿಡಿಬಾರ್ದು. ಸೊ ನಾವು ಆ ತರ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ ವೇಳೆ ನಿಮ್ಗೆ ಡ್ರೈ ಬೇಕಂತ ಹೇಳಿದ್ರೆ ಸೊ ಇಷ್ಟಕ್ಕೆ ನೀವು ಇದನ್ನ ಆಫ್ ಮಾಡಬಹುದು. ಇಲ್ಲ ಅಂದ್ರೆ ಸ್ವಲ್ಪ ಗ್ರೇವಿ ತರ ಬೇಕು ನಮ್ಗೆ ಅಂತ ಹೇಳಿದ್ರೆ ನಾನು ಇವಾಗ 1 ಗ್ಲಾಸ್ ನೀರನ್ನ ಆಡ್ ಮಾಡ್ಕೊಂಡೆ. ಆ ತರ ನೀವು ನೀರನ್ನ ಆಡ್ ಮಾಡ್ಕೊಳ್ಬಹುದು. ಹಾಗೆ ನಾನು ಟೇಸ್ಟ್ ಕೂಡ ನೋಡ್ಬಿಟ್ಟು ಸ್ವಲ್ಪ ಚಪ್ಪೆ ಅನ್ಸಿತ್ತು ನನಗೆ, ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಈ ತರ ಮಾಡಿದ್ರೆ ಈ ಸೋಯಾ ಚಂಕ್ಸ್ ಕರಿ ಅನ್ನೋದು ರೆಡಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಹಾಗೆ ಸ್ಪೆಷಲ್ ಆಗಿ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಈ ತರ ಮೆಥಡ್ ಅಲ್ಲಿ ಮಾಡ್ಬಿಟ್ಟು ನೋಡಿ, ತುಂಬಾ ಟೇಸ್ಟಿ. ಹಾಗೆ ಇದು ತುಂಬಾ ಹೆಲ್ದಿ ಆಗಿರುವಂತದ್ದು, ರಿಚ್ ಇನ್ ಪ್ರೋಟೀನ್ ಅಂತಾನೆ ಹೇಳ್ಬೋದು. ಸೊ ಈ ತರ ನೀವು ಮಾಡ್ಕೊಂಡು ಕೊಟ್ರೆ ಮಕ್ಕಳು ತುಂಬಾ ಖುಷಿಯಾಗಿ ತಿಂತಾರೆ, ಹೆಲ್ದಿ ಆಗಿರುತ್ತೆ ಕೂಡ. ಹಾಗೆ ನಾನು ಕರಿಯನ್ನ ಮಾಡಿ ಚಪಾತಿನಲ್ಲೆಲ್ಲ ಮಾಡಿಟ್ಬಿಟ್ಟು ಇವಾಗ ನಾನು ಕಾಫಿ ಕುಡಿಬೇಕು ಅಂತ ಹೇಳಿ ಕೂತ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಕಾಫಿಯನ್ನ ಕುಡ್ಬಿಟ್ಟು ವಾಕಿಂಗ್ ಅಂತ ಹೋಗಿದ್ದಾರೆ. ನೋಡಿ ತೋರಿಸ್ತಾ ಇದ್ದೀನಿ. ಈ ನಮ್ಮ ಸೊಸೈಟಿಯಲ್ಲಿ 1-2 ರೌಂಡ್ ಹಾಕಿದ್ರೆ ಸಾಕು. ಸೊ ನಮ್ಗೆ ವಾಕಿಂಗ್ ಅಂತ ಆಗುತ್ತೆ. ಸೊ ಬೇಗ ಬೇಗ ಮಕ್ಕಳನ್ನೆಲ್ಲ ಎಬ್ಸಿ ಎಲ್ಲ ಕೆಲಸ ಮಾಡ್ಕೊಂಡು ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿ ಇವಾಗ ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹೀಗಿತ್ತು ನನ್ನ ಈ ಮಾರ್ನಿಂಗ್ ರೊಟೀನ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.